ನಮಸ್ಕಾರ ಎಲ್ಲರಿಗೂ. ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳಲ್ಲಿ ನಾವು ಅವುಗಳನ್ನು ಎರಡು ಭಾಗ ಮಾಡಿದ್ದೀವಿ. ಒಂದನೆಯದು ಸಾಕು ಪ್ರಾಣಿಗಳು, ಎರಡನೆಯದು ಕಾಡು ಪ್ರಾಣಿಗಳು. ಸಾಕು ಪ್ರಾಣಿಗಳು ಯಾವುವು ಅಂತ ಹೇಳಿದ್ರೆ ಹಸು, ಎಮ್ಮೆ, ನಾಯಿ, ಬೆಕ್ಕು ಈ ಥರದ ಮನೆಯಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳನ್ನು ನಾವು ಸಾಕು ಪ್ರಾಣಿಗಳಂತ ಕರೀತೇವೆ. ಇನ್ನು ಕಾಡು ಪ್ರಾಣಿಗಳು ಅಂದರೆ ಅವು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವು ಹುಲಿ, ಸಿಂಹ, ಚಿರತೆ, ಆನೆ, ಜಿರಾಫೆ, ನರಿ ಇತ್ಯಾದಿ ಇವೆಲ್ಲವುಗಳನ್ನು ನಾವು ಕಾಡು ಪ್ರಾಣಿಗಳಂತ ಕರಿತೀವಿ. ಈ ಕಾಡು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಹುಲಿಯನ್ನು ತೆಗೆದುಕೊಳ್ಳೋಣ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಈ ಹುಲಿಯ ಮೇಲಿನ ಮೈ ಬಣ್ಣ ಹಳದಿ ಮತ್ತು ಕಂದು ಬಣ್ಣದಿಂದ ಕೂಡಿ ಕಪ್ಪು ಪಟ್ಟಿಗಳನ್ನು ಹೊಂದಿರುತ್ತದೆ. ಈ ಹುಲಿಯ ನೋಟ ಅಂದರೆ ಅದರ ಕಣ್ಣು ಮತ್ತು ಅದರ ಕಿವಿ ತುಂಬ ಚುರುಕಾಗಿರುತ್ತದೆ. ಈ ಹುಲಿ ಅತ್ಯಂತ ಧೈರ್ಯಶಾಲಿ ಸ್ವಭಾವದ ಪ್ರಾಣಿ. ಈ ಹುಲಿ ಆ ಒಂದು ಹಳದಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿ ಅದರ ಮೀಸೆ ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು, ಅದನ್ನು ನೋಡೋದಕ್ಕೆ ತುಂಬ ಆಕರ್ಷಕವಾಗಿ ಕಾಣಿಸ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಹುಲಿ. ಇಂತಹ ಹುಲಿ ಸುಮಾರು 2.5 3 ಮೀಟರ್ಗಳಷ್ಟು ಉದ್ದವಾಗಿ ಬರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಅಂದರೆ ಈಗ ಪ್ರಾಯಕ್ಕೆ ಬಂದಿರತಕ್ಕಂಥ ಹುಲಿ ಸುಮಾರು 2.5 3 ಮೀಟರ್ ಉದ್ದ ಇರುತ್ತದೆ. ಇದರ ತೂಕ 150 kgಯಿಂದ 250 kgವರೆಗೆ ತೂಕವನ್ನು ಹೊಂದಿರತಕ್ಕಂಥದ್ದು. ಎಷ್ಟು? 150ರಿಂದ 250 kgವರೆಗೆ ತೂಕವನ್ನು ಹೊಂದಿರತಕ್ಕಂಥದ್ದು ಹುಲಿ. ಹಾಗೆಯೇ ಈ ಹುಲಿಗೆ ಬೇಟೆಯಾಡೋದಕ್ಕೆ ಮತ್ತು ತಿನ್ನೋದಕ್ಕೆ ಹಲ್ಲುಗಳು ತುಂಬ ಚೂಪಾಗಿರ್ತಕ್ಕಂಥವು. ಹಾಗೆಯೇ ಮತ್ತು ಅದರ ಉಗುರುಗಳು ತುಂಬ ಶಾರ್ಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಉಗುರುಗಳಿಂದ ಅದು ಹೋಳನ್ನು ಮಾಡಿ ಅತ್ಯಂತ ನಾಜೂಕಾಗಿ ಬೇಟೆಯನ್ನು ಆಡುತ್ತದೆ. ಇಂತಹ ಹುಲಿ ಹಗಲಿನ ಸಂದರ್ಭದಲ್ಲಿ, ಡೇ ಟೈಮಲ್ಲಿ ಹಗಲಿನ ಸಂದರ್ಭದಲ್ಲಿ ಅತಿ ಹೆಚ್ಚು ಟೈಮ್ ಮಲಗಿಕೊಂಡಿರುತ್ತೆ, ನಿದ್ರೆ ಮಾಡುತ್ತೆ. ಅದು ರಾತ್ರಿ ಸಮಯದಲ್ಲಿ ಆಹಾರವನ್ನು ಹುಡುಕಿಕೊಂಡು ಬೇಟೆಯಾಡುತ್ತಾ ಯಾರಿಗೂ ಗೊತ್ತಾಗದೆ ಹಾಗೆ ನಿಧಾನವಾಗಿ ಬೇಟೆಯನ್ನು ಹುಡುಕೊಂಡು ಹೋಗ್ತಕ್ಕಂಥದ್ದು. ಸುಮಾರು ಕಿಲೋಮೀಟರ್ಗಳವರೆಗೂ, ಸುಮಾರು ಒಂದು 5ರಿಂದ 10 ಕಿಲೋಮೀಟರ್ವರೆಗೂ ಕೂಡ ಅದು ಏಕಾಂಗಿಯಾಗಿ ಹೋಗಿ ಬೇಟೆಯನ್ನು ಆಡ್ತಕ್ಕಂಥ ಅತ್ಯಂತ ಅದ್ಭುತವಾದ ಪ್ರಾಣಿ ಹುಲಿ. ಇಂತಹ ಹುಲಿ ನಮ್ಮ ಕರ್ನಾಟಕದಲ್ಲಿ ಬಂಡೀಪುರ ಅಭಯಾರಣ್ಯದಲ್ಲಿ ಇದೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತೀವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತೀವಿ. ಹಾಸನ ಮತ್ತು ಕೊಡಗು ಈ ಎಲ್ಲ ಜಿಲ್ಲೆಗಳಲ್ಲಿ ನಾವು ಹುಲಿಗಳು ಇರೋದನ್ನು ನೋಡ್ತೀವಿ. ಹಾಗೆಯೇ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ನಮ್ಮ ಕರ್ನಾಟಕದಲ್ಲಿ ಇದೆ. ಈ ಹುಲಿಗಳನ್ನು ಮತ್ತೆ ನಾವು ಬೆಂಗಳೂರಲ್ಲಿ ಬನ್ನೇರುಘಟ್ಟ ಪಾರ್ಕ್ನಲ್ಲಿ ನೋಡ್ತೀವಿ ಮತ್ತು ಮೈಸೂರಿನ ಝೂನಲ್ಲಿ ಈ ಪ್ರಾಣಿಗಳನ್ನು ಸಾಕೋದನ್ನು ನೋಡ್ತೀವಿ. ಅದರ ಜೊತೆ ಹುಲಿ ಅಂತೂ ಇವೆರಡೂ ಪಾರ್ಕ್ಗಳಲ್ಲಿ ಅತಿ ಹೆಚ್ಚಾಗಿರುವಂಥದ್ದು ನೋಡ್ಬೋದು. ಇನ್ನು ಈ ಒಂದು ಹುಲಿಯನ್ನು ಇದರ ಒಂದು ನಡಿಗೆ ಮತ್ತು ಅದರ ಒಂದು ತೇಜಸ್ಸು ಮತ್ತು ಅದರ ಒಂದು ಗರ್ಜನೆಯನ್ನು ಗುರುತಿಸುವಂತಹ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಜುಲೈ 9, 1972ರಲ್ಲಿ ಈ ಒಂದು ಹುಲಿಯ ನಡಿಗೆ, ಅದರ ಒಂದು ಗರ್ಜನೆ ಮತ್ತು ತೇಜಸ್ಸನ್ನು ಗುರುತಿಸಿ ಇದು ಈ ಒಂದು ಭಾರತದ ರಾಷ್ಟ್ರದ ಪೌರುಷದ ಪ್ರತೀಕ ಅಂತ ಹೇಳಿ ಇದನ್ನು ನಾವು ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆಯನ್ನು ಮಾಡಿದರು. ಅಂದಿನಿಂದ ಇದು ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿಯೇ ಉಳಿದುಕೊಂಡು ಬಂದಿದೆ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಹುಲಿ ಮತ್ತು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿರ್ತಕ್ಕಂಥ ಅದರ ಹುಲಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಡೀಟೇಲ್ಸನ್ನು ತಿಳ್ಕೊಂಡಿದ್ದೀವಿ. ಬನ್ನಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಲ್ಲಿ ಮೊದಲಿಗೆ ಪದಗಳ ಅರ್ಥ ತಿಳಿಯಿರಿ. ಪದಗಳ ಅರ್ಥವನ್ನು ನೋಡೋಣ. ಮೊದಲದು ಸಾಕು ಪ್ರಾಣಿ. ಸಾಕು ಪ್ರಾಣಿ ಅಂದರೆ ಪಳಗಿಸಿದ ಪ್ರಾಣಿ. ಪಳಗಿಸಿದ ಪ್ರಾಣಿ.
ಇದನ್ನು ನಾವು ಟ್ರೈನ್ಡ್ ಅನಿಮಲ್ ಅಂತ ಹೇಳ್ತೀವಿ. ಟ್ರೈನ್ಡ್ ಅನಿಮಲ್. ಎರಡನೇದು ನೋಡಿ, ರಾಷ್ಟ್ರ. ರಾಷ್ಟ್ರ ಅಂದ್ರೆ ದೇಶ. ಇನ್ನೊಂದು ಅರ್ಥ ದೇಶ. ಕಂಟ್ರಿ, ದೇಶ ಕಂಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಕರ್ಷಕ. ಮೂರನೇದು ಆಕರ್ಷಕ, ಆಕರ್ಷಿಸುವ. ಆಕರ್ಷಿಸುವ, ಆಕರ್ಷಿಸುವ ಅಂದ್ರೆ ಅಟ್ರಾಕ್ಟ್ ಅಂತ ಹೇಳ್ತೀವಿ. ಅಟ್ರಾಕ್ಟ್. ನೆಕ್ಸ್ಟ್ ನಾಲ್ಕನೇದು ಮಾಂಸ. ಮಾಂಸ ಅಂದ್ರೆ ಬಾಡು ಅಂತ ಹೇಳ್ತೇವೆ. ಇನ್ನೊಂದು ಅರ್ಥ ಬಾಡು. ಬಾಡು, ಬಾಡು ಮೀನ್ಸ್ ಮೀಟ್. ಮಾಂಸ ಅಂದ್ರೆ ಮೀಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐದನೇದು ಉಗುರು. ಉಗುರು ಅಂದ್ರೆ ಇದನ್ನ ಇನ್ನೊಂದು ಅರ್ಥ ನಖ ಅಂತ ಬರುತ್ತೆ. ನಖ ಅಂತ ಬರುತ್ತೆ. ನಖ ಅಂತ ಹೇಳಿದ್ರೆ ನೇಲ್. ನೈಲ್ ಅನ್ನು ನಾವು ಉಗುರು ಅಂತ ಹೇಳ್ತೀವಿ. ನೆಕ್ಸ್ಟ್ ಆರನೇದು ಪ್ರಾಣಿ ಸಂಗ್ರಹಾಲಯ. ಪ್ರಾಣಿ ಸಂಗ್ರಹಾಲಯ, ಹಾಗಂತ ಹೇಳಿದ್ರೆ ಮೃಗಾಲಯ ಅಂತ ಹೇಳ್ತೀವಿ. ಇನ್ನೊಂದು ಅರ್ಥ ಮೃಗಾಲಯ. ಮೃಗಾಲಯ ಅಂದ್ರೆ ಜೂ ಅಂತ ಹೇಳ್ತೀವಿ. ಜೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆವೆಂತ್ ಒನ್ ಈಸ್ ನೋಡಿ, ಅಲೆದಾಡು. ಅಲೆದಾಡು ಅಂದ್ರೆ ಗುರುತು ಇಲ್ಲದನ್ನೇ ತಿರುಗಾಡು ಅಂತ ಬರುತ್ತೆ. ಗುರಿ ಇಲ್ಲದೆ ತಿರುಗಾಡು. ತಿರುಗಾಡು ಅದನ್ನು ನಾವು ವಂಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಚೂಪಾದ. ಚೂಪಾದ ಅಂದ್ರೆ ಹರಿತವಾದ. ಹರಿತವಾದ. ಹರಿತವಾದ, ಇದನ್ನು ನಾವು ಶಾರ್ಪ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ನೋಡಿ, ಸಾಕು ಪ್ರಾಣಿ, ಪಳಗಿಸಿದ ಪ್ರಾಣಿ, ಟ್ರೈನ್ಡ್ ಅನಿಮಲ್. ರಾಷ್ಟ್ರ, ದೇಶ, ಕಂಟ್ರಿ. ಆಕರ್ಷಕ, ಆಕರ್ಷಿಸುವ, ಅಟ್ರಾಕ್ಟ್. ಮಾಂಸ, ಬಾಡು, ಮೀಟ್. ಉಗುರು, ನಖ, ನೇಲ್. ಪ್ರಾಣಿ ಸಂಗ್ರಹಾಲಯ, ಮೃಗಾಲಯ, ಜೂ. ಅಲೆದಾಡು, ತಿರುಗಾಡು, ವಂಡರ್. ಚೂಪಾದ, ಹರಿತವಾದ, ಶಾರ್ಪ್. ಎರಡನೇ ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನ ತುಂಬಿರಿ. ಮೊದಲಿಗೆ ಗಂಡು ಹುಲಿ ಡ್ಯಾಶ್ದಲ್ಲಿ ದೊಡ್ಡದಿರುತ್ತದೆ. ಗಂಡು ಹುಲಿ ಗಾತ್ರದಲ್ಲಿ ದೊಡ್ಡದಿರುತ್ತದೆ. ಗಾತ್ರದಲ್ಲಿ ದೊಡ್ಡದಿರುತ್ತದೆ. ಎರಡನೇದು, ಮೈಸೂರಿನ ಡ್ಯಾಶ್ ಹುಲಿಗಳನ್ನು ನೋಡಬಹುದು. ಮೈಸೂರಿನ ಪ್ರಾಣಿ ಸಂಗ್ರಹಾಲಯದಲ್ಲಿ. ಮೈಸೂರಿನ ಮೃಗಾಲಯ ಅಥವಾ ಪ್ರಾಣಿ ಸಂಗ್ರಹಾಲಯ. ಸಂಗ್ರಹಾಲಯದಲ್ಲಿ ಹುಲಿಗಳನ್ನ ನೋಡಬಹುದು. ಮೂರನೇದು, ಹುಲಿಯ ತೂಕ ಡ್ಯಾಶ್ ರಿಂದ ಡ್ಯಾಶ್ ಕಿಲೋಗ್ರಾಂಗಳು ಇರುತ್ತದೆ. ಹುಲಿಯ ತೂಕ 150 ರಿಂದ 250 ಕಿಲೋಗ್ರಾಂ ಇರುತ್ತದೆ. ನಾಲ್ಕನೇದು, ಬೇಟೆಯಾಡಿದ ಪ್ರಾಣಿಗಳನ್ನು ತಿನ್ನಲು ಗಟ್ಟಿಯಾದ ಡ್ಯಾಶ್. ಬೇಟೆಯಾಡಿದ ಪ್ರಾಣಿಗಳನ್ನು ತಿನ್ನಲು ಗಟ್ಟಿಯಾದ ಹಲ್ಲುಗಳಿವೆ. ಹಲ್ಲುಗಳಿವೆ.
ಫಿಫ್ತ್ 5 ನೋಡಿ. ಆದ್ದರಿಂದ ಇದನ್ನು ಡ್ಯಾಶ್ ಎನ್ನುತ್ತಾರೆ. ಆದ್ದರಿಂದ ಇದನ್ನು ರಾಷ್ಟ್ರೀಯ ಪ್ರಾಣಿ ಎನ್ನುತ್ತಾರೆ. ರಾಷ್ಟ್ರೀಯ ಪ್ರಾಣಿ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ ನೋಡಿ, ಗಂಡು ಹುಲಿ ಗಾತ್ರದಲ್ಲಿ ದೊಡ್ಡದಿರುತ್ತದೆ. ಮೈಸೂರಿನ ಪ್ರಾಣಿ ಸಂಗ್ರಹಾಲಯದಲ್ಲಿ ಹುಲಿಗಳನ್ನು ನೋಡಬಹುದು. ಹುಲಿಯ ತೂಕ 150ರಿಂದ 250 ಕಿಲೋಗ್ರಾಂ ಇರುತ್ತೆ. ಬೇಟೆಯಾಡಿದ ಪ್ರಾಣಿಗಳನ್ನು ತಿನ್ನಲು ಗಟ್ಟಿಯಾದ ಹಲ್ಲುಗಳಿವೆ. ಆದ್ದರಿಂದ ಇದನ್ನು ರಾಷ್ಟ್ರೀಯ ಪ್ರಾಣಿ ಎನ್ನುತ್ತಾರೆ. ಮುಂದಿನ ಪ್ರಶ್ನೆ ಈಗ ನೋಡಿ, ಮಾದರಿಯಂತೆ ಬಿಡಿಸಿ ಬರೆಯಿರಿ. ಫಸ್ಟ್ ಒನ್, ಘೋಷಿಸಲು ಪ್ಲಸ್ ಆಯಿತು. ಘೋಷಿಸಲು ಪ್ಲಸ್ ಆಯಿತು, ಘೋಷಿಸಲಾಯಿತು. ಘೋಷಿಸಲಾಯಿತು. ಎರಡನೇದು, ಉಗುರುಗಳು ಪ್ಲಸ್ ಇವೆ. ಉಗುರುಗಳು ಪ್ಲಸ್ ಇವೆ, ಉಗುರುಗಳಿವೆ. ಉಗುರುಗಳಿವೆ. ಮೂರನೇದು, ಉದ್ದ ಪ್ಲಸ್ ಇರು. ಉದ್ದ ಪ್ಲಸ್ ಇರು, ಉದ್ದವಿರು. ನಾಲ್ಕನೇದು, ಆಕರ್ಷಕ ಪ್ಲಸ್ ಆಗಿ. ಆಕರ್ಷಕ ಪ್ಲಸ್ ಆಗಿ, ಆಕರ್ಷಕವಾಗಿ. ಆಕರ್ಷಕವಾಗಿ. ಮತ್ತೊಮ್ಮೆ ನೋಡಿ, ಘೋಷಿಸಲು ಪ್ಲಸ್ ಆಯಿತು, ಘೋಷಿಸಲಾಯಿತು. ಉಗುರುಗಳು ಪ್ಲಸ್ ಇವೆ, ಉಗುರುಗಳಿವೆ. ಉದ್ದ ಪ್ಲಸ್ ಇರು, ಉದ್ದವಿರು. ಆಕರ್ಷಕ ಪ್ಲಸ್ ಆಗಿ, ಆಕರ್ಷಕವಾಗಿ. ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ನೋಡಿ, ಪ್ರಾಣಿಗಳಲ್ಲಿರುವ 2 ವಿಧಗಳಾವುವು? ಪ್ರಾಣಿಗಳಲ್ಲಿರುವ 2 ವಿಧಗಳು ಯಾವುವು? ಒಂದನೆಯದು ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿ. ಎರಡನೇದು ನೋಡಿ, ಹುಲಿಯ ಮೈ ಮೇಲಿನ ಪಟ್ಟಿಯ ಬಣ್ಣಗಳಾವುವು? ಹುಲಿಯ ಮೈ ಮೇಲಿನ ಪಟ್ಟಿಯ ಬಣ್ಣಗಳು. ಹುಲಿಯ ಮೈ ಮೇಲಿನ ಪಟ್ಟಿಯ ಬಣ್ಣಗಳು ಹಳದಿ ಮತ್ತು ಕಂದು ಬಣ್ಣ. ಮೂರನೇ ನೋಡಿ, ಹುಲಿಯ ನೋಟ ಹಾಗೂ ನಡಿಗೆ ಹೇಗಿರುತ್ತದೆ? ಹುಲಿಯ ನೋಟ ಹಾಗೂ ನಡಿಗೆ ಹೇಗಿರುತ್ತದೆ? ಹುಲಿಯ ನೋಟ ಹಾಗೂ ನಡಿಗೆ ಗಂಭೀರವಾಗಿರುತ್ತದೆ. ಗಂಭೀರವಾಗಿರುತ್ತದೆ. ನಾಲ್ಕನೇ ನೋಡಿ, ಹುಲಿಯು ಯಾವಾಗ ನಿದ್ರಿಸುತ್ತದೆ? ಹುಲಿಯು ಯಾವಾಗ ನಿದ್ರಿಸುತ್ತದೆ? ಹುಲಿಯು ಹಗಲಿನಲ್ಲಿ ನಿದ್ರಿಸುತ್ತದೆ. ಹಗಲು ನಿದ್ರಿಸುತ್ತದೆ. ಮತ್ತೊಮ್ಮೆ ನೋಡಿ, ಪ್ರಾಣಿಗಳಲ್ಲಿ ಇರುವ 2 ವಿಧಗಳಾವು?
ಪ್ರಾಣಿಗಳಲ್ಲಿರುವ 2 ವಿಧಗಳು ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿಗಳು. ಹುಲಿಯ ಮೈ ಮೇಲಿನ ಪಟ್ಟಿಯ ಬಣ್ಣಗಳಾವುವು? ಹುಲಿಯ ಮೈಮೇಲಿನ ಪಟ್ಟಿಯ ಬಣ್ಣಗಳು ಹಳದಿ ಮತ್ತು ಕಂದು ಬಣ್ಣ. ಹುಲಿಯ ನೋಟ ಹಾಗೂ ನಡಿಗೆ ಹೇಗಿರುತ್ತದೆ? ಹುಲಿಯ ನೋಟ ಹಾಗೂ ನಡಿಗೆ ಗಂಭೀರವಾಗಿರುತ್ತದೆ. ಹುಲಿಯು ಯಾವಾಗ ನಿದ್ರಿಸುತ್ತದೆ? ಹುಲಿಯು ಹಗಲು ನಿದ್ರಿಸುತ್ತದೆ. 5ನೇ ಪ್ರಶ್ನೆ ನೋಡಿ. ಹುಲಿಗಳು ಎಲ್ಲಿ ಎಲ್ಲಿ ನೆಲೆಸಿವೆ? ಹುಲಿಗಳು ಎಲ್ಲೆಲ್ಲಿ ಉಳ್ಕೊಂಡಿದ್ದಾವೆ? ಉತ್ತರ: ಹುಲಿಗಳು ಕರ್ನಾಟಕದ ಬಂಡೀಪುರ, ಹಾಸನ, ಕೊಡಗು, ಭದ್ರಾ ಅಭಯಾರಣ್ಯಗಳಲ್ಲಿ ನೆಲೆಸಿವೆ. 6ನೇ ನೋಡಿ. ಹುಲಿಯು ಯಾವುದರ ಪ್ರತೀಕವಾಗಿದೆ? ಹುಲಿಯು ಯಾವುದರ ಪ್ರತೀಕವಾಗಿದೆ? ಹುಲಿಯು ಪೌರುಷದ ಪ್ರತೀಕವಾಗಿದೆ. ಪೌರುಷದ ಪ್ರತೀಕವಾಗಿದೆ. 7ನೇದು. ಹುಲಿಯನ್ನು ಯಾವಾಗ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು? ಹುಲಿಯನ್ನ ಯಾವಾಗ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಲಾಯಿತು? ಹುಲಿಯನ್ನು ಜುಲೈ 9, 1972 ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು. ನೆಕ್ಸ್ಟ್ 8ನೇದು. ಹುಲಿಯ ವಿಶೇಷ ಗುಣಗಳೇನು? ಹುಲಿಯ ವಿಶೇಷ ಗುಣಗಳೇನು? ಹುಲಿಯ ವಿಶೇಷ ಗುಣಗಳು ನಡಿಗೆ, ಹುಲಿಯ ನಡಿಗೆ, ಘರ್ಜನೆ ಮತ್ತು ತೇಜಸ್ಸು. ಮತ್ತೊಮ್ಮೆ ನೋಡಿ. ಹುಲಿಗಳು ಎಲ್ಲಿ ಎಲ್ಲಿ ನೆಲೆಸಿವೆ? ಹುಲಿಗಳು ಕರ್ನಾಟಕದ ಬಂಡೀಪುರ, ಹಾಸನ, ಕೊಡಗು, ಭದ್ರಾ ಅಭಯಾರಣ್ಯಗಳಲ್ಲಿ ನೆಲೆಸಿವೆ. ಹುಲಿಯು ಯಾವುದರ ಪ್ರತೀಕವಾಗಿದೆ? ಹುಲಿಯು ಪೌರುಷದ ಪ್ರತೀಕವಾಗಿದೆ. ಹುಲಿಯನ್ನು ಯಾವಾಗ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು? ಹುಲಿಯನ್ನು ಜುಲೈ 9, 1972 ಅಂದರೆ 1972 ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು. ಹುಲಿಯ ವಿಶೇಷ ಗುಣಗಳೇನು? ಹುಲಿಯ ವಿಶೇಷ ಗುಣಗಳು ಅದರ ನಡಿಗೆ, ಘರ್ಜನೆ ಮತ್ತು ತೇಜಸ್ಸು.